ವೆಲ್ಕಮ್ ಬ್ಯಾಕ್. ಚರ್ಚೆನ ಮುಂದುವರಿಸ್ತಾ ಹೋಗ್ತೀನಿ. ಚಂದ್ರಶೇಖರ್ ಅವರಿದ್ದಾರೆ. ಚಂದ್ರಶೇಖರ್ ಜಿ, ನಟರಾಜ್ ಗೌಡ್ರು ಮಾತನಾಡ್ತಾ ಹೇಳ್ತಾ ಇದ್ರು, ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ತಿಪ್ಪುರ್ ಲಾಗ ಹಾಕ್ಲಿ, ಅವ್ರು ಏನಾದ್ರೂ ಹೇಳ್ಕೊಳ್ಳಿ, ಇದೆಲ್ಲ ಈಗ ಇಡೀ ಇನ್ವೆಸ್ಟಿಗೇಷನ್ ಬಂದಾಗ್ಲೇ ನಾವು ತಲೆ ಕೆಡ್ಸ್ಕೊಳ್ಳಿಲ್ಲ, ಇನ್ನು ಯಾರನ್ನಾದ್ರೂ ಕರ್ಕೊಂಬಂದ್ ಬಿಡ್ಲಿ ಅವರು, ನಾವು ತಲೆ ಕೆಡ್ಸ್ಕೊಳ್ಳಲ್ಲ ಅಂತ ನಟರಾಜ್ ಗೌಡ್ರು ಹೇಳ್ತಾ ಇದ್ರು. ಅಲ್ಲ, ಅದು ಕನ್ನಡದಲ್ಲಿ ಒಂದು ಗಾದೆನೇ ಇದೆ, ಮೂರಕ್ ಬಿಟ್ಟವ್ರು ಊರಿಗೆ ದೊಡ್ಡವರು ಅಂತ ಹೇಳಿ. ಮೂರು ಬಿಟ್ಟು ನಿಂತಿರೋರಿಗೆ ಬಿಡಿ ಜನ ಬುದ್ಧಿ ಕಲಿಸ್ತಾರೆ. ಆದ್ರೆ ನಟರಾಜ್ ಗೌಡ್ರು ಮಾತಾಡ್ತಾ ಒಂದು ಮಾತಾಡಿದ್ರು, ಏನು ಸಿಎಂ ಅವರು ಒಂದು ಸಿಗ್ನೇಚರ್ ಹಾಕಿಲ್ಲ, ಒಂದು ರೆಕಮೆಂಡೇಶನ್ ಮಾಡಿಲ್ಲ, ಒಬ್ರಿಗೆ ಫೋನ್ ಮಾಡಿಲ್ಲ ಅಂತ ಹೇಳಿ. ನಾಗಪ್ರಸನ್ನ ಅವರು ಹೈಕೋರ್ಟ್ ಹೇಳ್ತಾ ಇರ್ತಕ್ಕಂಥ ಮಾತು, ಪೇಜ್ ನಂಬರ್ 179 ಆಫ್ ದ ಜಡ್ಜ್ಮೆಂಟ್, 179 ಪೇಜ್ ನಂಬರ್ ದಯಮಾಡಿ ರೆಫರ್ ಮಾಡಿ. ಏನ್ ಹೇಳ್ತಾರೆ ಇಂಗ್ಲಿಷ್ ಬಂದ್ರೆ ಅರ್ಥ ಮಾಡ್ಕೊಳ್ಳಿ. ದ ಪೆಟಿಷನರ್ ಇನ್ ದಿಸ್ ಕೇಸ್ ಸಿಎಂ ಸಿದ್ದರಾಮಯ್ಯ ಮೇ ನಾಟ್ ಹ್ಯಾವ್ ಪುಟ್ ಹಿಸ್ ಸಿಗ್ನೇಚರ್, made recommendation or taken a decision for bringing in the offense against him under the act, but the beneficiary is not a stranger. The beneficiary is the wife of the petitioner. ನಾನು ಹೇಳಿದ್ದಲ್ಲ, ಹೈಕೋರ್ಟ್ ಹೇಳಿದ್ದು. ಸಿಗ್ನೇಚರ್ ಹಾಕಲಿಲ್ಲ ಅಂದ್ರೆ ಮಾತ್ರಕ್ಕೇನೆ ಅವರು ತಪ್ಪಿತಸ್ಥ ಅಂತಲ್ಲ, ತಪ್ಪಿತಸ್ಥ ಅವರೇ ಅಂತೇಳಿ ನಾಗಪ್ರಸನ್ನ ಅವರು ಕೊಟ್ಟಿರ್ತಕ್ಕಂಥ ಡಿಸಿಷನ್. ಹಾಗಾಗಿ ಇವರು ಸಿದ್ದರಾಮಯ್ಯವರು ಒಂದ್ ನಿಮಿಷ ಮೇಡಮ್ ಬರ್ತೀನಿ. ಇದೇ ಸಿದ್ದರಾಮಯ್ಯವರು ಈಶ್ವರಪ್ಪ ರಾಜೀನಾಮೆ ಕೊಟ್ಬಿಡಿ ಅಂತ ಹೋಗಿದ್ರಲ್ಲ ಸಂತೋಷ್ ಕೇಸಲ್ಲಿ. ಈಶ್ವರಪ್ಪ ಸಿಗ್ನೇಚರ್ ಇತ್ತ ಅದ್ರೊಳಗಡೆಗೆ. ಇವ್ರಿಗಾದ್ರೆ ಒಂದು ನ್ಯಾಯ, ಬೇರೆಯವ್ರಿಗಾದ್ರೆ ಒಂದು ನ್ಯಾಯನ? ಹಾಗಾದ್ರೆ ನಾಗೇಂದ್ರ ಅವ್ರಿಗೆ ರಾಜೀನಾಮೆ ತಗೊಂಡ್ರಲ್ಲ, ನಾಗೇಂದ್ರ ಅವ್ರದ್ದು ಸಿಗ್ನೇಚರ್ ಇತ್ತು, ಯಾಕೆ ನಾಗೇಂದ್ರ ಅವ್ರದ್ದು ಸಿಗ್ನೇಚರ್ ದಲಿತರಿಂದ ತಗೊಂಡ್ರ ನೀವು? ಸಿಗ್ನೇಚರ್ ಇದ್ರೆ ಮಾತ್ರ ತಪ್ಪಂತಾರ? ಹಾಗಾದ್ರೆ ಹೋಗ್ತಿ ಕಳ್ತನಕ್ಕೆ ಹೋಗಲ್ಲ, ಸಿಗ್ನೇಚರ್ ಮಾಡ್ಬಿಟ್ಟು ಕಳ್ತನಕ್ಕೆ ಹೋಗ್ತಾರ? ಕಳ್ತನ ಮಾಡಿದರೆ ಕಳ್ಳ ಅಂತ ಜಗತ್ತೇ ನೋಡ್ತಾ ಇದೆ. ಯಾವತ್ತು ಒಳಗಡೆ ಹೋಗ್ತೀರಿ ಅಂತಕ್ಕಂಥದ್ದು ಜಗತ್ ಕಾಯ್ತಾ ಇದೆ. ಇದು ನನ್ನ ಕಡೆಯಿಂದ ಬಂದ ಅಬ್ಸರ್ವೇಷನ್ ಅಲ್ಲ, ಹೈಕೋರ್ಟ್ ಇಂದ ಬಂದಿರ್ತಕ್ಕಂಥ ಅಬ್ಸರ್ವೇಷನ್ ಕೂಡ. ಇವತ್ತಲ್ಲ ನಾಳೆ ಹೋಗೇ ಹೋಗ್ತಾರೆ. ನಟರಾಜ್ ಅವರೇ ದಯಮಾಡಿ ಚಿಂತೆ ಮಾಡಬೇಡಿ. ಎಸ್ ನಟರಾಜ್ ಜಿ, ಈಗ ನಾನು ರಫೇಲ್ ಹಗರಣದಲ್ಲಿ ಮೋದಿ ಕಳ್ಳ ಅಂತ ನಾನು ಹೇಳಿಲ್ಲ, ಜನ ಹೇಳಿದ್ದು. ಅಥವಾ ಈ ಎಲೆಕ್ಟ್ರಲ್ ಬಾಂಡ್ ಹಗರಣದಲ್ಲಿ ಮೋದಿ ಕಳ್ಳ ಅಂತ ಜನ ಹೇಳಿದ್ದು, ಆಯ್ತಾ? ಅದು ಬೇರೆ ವಿಷಯ. ಇಲ್ಲಿ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಭ್ರಷ್ಟಾಚಾರ ಯಡಿಯೂರಪ್ಪನವ್ರ ತರ ಚೆಕ್ಕಲ್ಲಿ ಲಂಚ ತಗೊಂಡಿದ್ರ? ಇಲ್ಲ. ವಿಜೇಂದ್ರ ತರ ಆರ್ಟಿಫಿಷಿಯಲ್ ಲಂಚ ತಗೊಂಡ್ರ? ಇಲ್ಲ. ವಿರೂಪಾಕ್ಷಪ್ಪನ್ ತರ ಕ್ಯಾಶಲ್ ಲಂಚ ತಗೊಂಡ್ರ? ಇಲ್ಲ. ಸಿದ್ದರಾಮಯ್ಯವ್ರು ಎಲ್ಲರೂ ಸೈನ್ ಮಾಡಿದ್ರ? ಯಡಿಯೂರಪ್ಪನವರು ಈ ಗಂಗೇನಹಳ್ಳಿ ಜಮೀನಲ್ಲಿ ಸೈನ್ ಮಾಡಿದ್ರಲ್ಲ, 1 ಎಕರೆ 9 ಗುಂಟೆ 11 ಗುಂಟೆನ. ಕುಮಾರಸ್ವಾಮಿ ಅವರು A2 ಮತ್ತೆ ಯಡಿಯೂರಪ್ಪನವರು A1 ಆದ್ರಲ್ಲ. ಆಮೇಲೆ ಮಾತಾಡಿ ಅದೇನು ನಾವು ಒಬ್ಬರೊಬ್ರು ಮಾತಾಡಿ ಚೆನ್ನಾಗಿ ಬರುತ್ತೆ ಅನ್ಸುತ್ತೆ. ಸೊ ಆ ತರ ಯಡಿಯೂರಪ್ಪ A1 ಆಮೇಲೆ ಕುಮಾರಸ್ವಾಮಿ A2 ಆದ್ರಲ್ಲ, ಇಬ್ರು ಬೇಲಲ್ಲಿ ಆಚೆ ಇದಾರಲ್ಲ. ಆ ರೀತಿಯಾಗಿ ಪ್ರಕರಣ ಮಾಡಿದ್ರ ಸಿದ್ದರಾಮಯ್ಯ ಆತರ ಮಾಡಿದ್ರ? ಇಲ್ಲ. ಇದು ಅವರ ಕುಟುಂಬದ ಮೇಲೆ, ಸಿದ್ದರಾಮಯ್ಯನವ್ರ ಮೇಲೆ ವೈಯಕ್ತಿಕ ದ್ವೇಷ RSS ಗೆ ಮತ್ತೆ ಬಿಜೆಪಿ ಇರೋದ್ರಿಂದ ಯಾವ್ದೋ ರೀತಿಯಾಗಿ ಇದನ್ನ ಪ್ರಯತ್ನ ಮಾಡ್ತಾರಲ್ಲ, ಆ ಸಂಚು ಫಲಿಸಲ್ಲ. ಸಿಂಪಲ್. ಆಮೇಲೆ JD ಕುಮಾರಸ್ವಾಮಿ ಕೂಡ ಕೈ ಜೋಡಿಸಿದ್ದಾರೆ ಈ ಸಂಚಿಗೆ. ಈ ಸಂಚು ಫಲಿಸಲ್ಲ. ಸಿದ್ದರಾಮಯ್ಯನವ್ರು ಕೇಸ್ ಮಾಡಿದಿರಾ ಮಾಡಿ, ಕಾನೂನು ಇಡೀ ದೇಶದಲ್ಲಿ ಎಲ್ಲರಿಗೂ ಒಂದೇ. ನಿಜ ಸಾಕ್ಷಿ ಊಹಾಪೋಹದ ಮೇಲೆ ಸಾಕ್ಷಿ ಅಲ್ಲ. ಈಗ ಆಗಿರಬಹುದು, ಅವ್ರ ಪ್ರಭಾವಶಾಲಿ ಪ್ರಭಾವ ಬೀರಿರಬಹುದು ಅನ್ನೋ ಗೆಸ್ ಇದೆಯಲ್ಲ, ಅದು ಸಾಕ್ಷಿ ಆಗೋದಿಲ್ಲ. ಅದ್ರ ಮೇಲೆ ಕೇಸನ್ನ ತೀರ್ಪನ್ನು ಬರೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ವೈಯಕ್ತಿಕವಾಗಿ ಮಾನ್ಯ ನ್ಯಾಯಾಧೀಶರು ಏನಾದ್ರು ವೈಯಕ್ತಿಕವಾಗಿ ಹೇಳಿ ತೊಂದರೆ ಇಲ್ಲ, ಬರೀಲಿ ಏನಾದ್ರು ಅಲ್ಲಿ ತೊಂದರೆ ಇಲ್ಲ. ಇಲ್ಲಿ ಸುಪ್ರೀಂ ಕೋರ್ಟ್ ಅಂತ ಇನ್ನೂ ಒಂದಿದೆ. ಆ ಸುಪ್ರೀಂ ಕೋರ್ಟ್ವರೆಗೂ ಕಾನೂನು ಇದೆ, ಸಂವಿಧಾನ ಪುಸ್ತಕ ಇದೆ, ನಮ್ಗೆ ಅದ್ರ ಮೇಲೆ ಗೌರವ ಇದೆ. ಸಂಚುಕೋರರಿಗೆ ಎದುರ್ಕೊಳಕಾಗ್ತದೇನ್ರಿ? ಅದ್ರಲ್ಲಿ ಯಾವ ರೀತಿ ಭಯ ಇಲ್ಲ. ನಾ ಅದಕ್ಕೆ ಹೇಳ್ತಾ ಇದೀನಿ, ಮತ್ತೆ ಹೇಳ್ತಿದ್ದೀನಿಲ್ಲ, ಇದು ನಾಗಪುರದ ಸಂಚುಕೋರರು ಇದನ್ನ ಸಂಚು ಮಾಡಿದ್ದಾರೆ. ನಮ್ಗೆ ಇದರಿಂದ ಒಂದು ಸ್ಪಷ್ಟ ಆಯ್ತು. ಈಗ ಸಂಚು ಮಾಡಿದ್ಕೆ ಆ 3 3 ವರ್ಷಕೊಂಡ್ರು ಅವ್ರು ಬಿಜೆಪಿಗರು, 3 ಸೋತ್ರಲ್ಲ ಈ ಸಂಚಿಗೆನೆ. ಈ ಸಂಚಿಂದ ಇನ್ 20 ವರ್ಷ ಕರ್ನಾಟಕದಲ್ಲಿ ಬಿಜೆಪಿ ಬರಲ್ಲ, ಯಾಕಂದ್ರೆ ಸಂಚಿನ ಜನ ಮೆಚ್ಚಲ್ಲ. ಅದು ಅಲ್ಲ, ಈಗ ನಾನು ಇಲ್ಲಿ ರಾಜಕೀಯ ತರದಕ್ಕೆ ನೀವು ಇಬ್ರು ರಾಜಕೀಯ ಮಾತಾಡ್ತಾ ಇದ್ದೀರಿ. ಮೋರ್ ದಾನ್ ಪಾಲಿಟಿಕ್ಸ್, ಇಟ್ ಇಸ್ ಅ ಮೇಜರ್ ಇಶ್ಯೂ. ಇದು ಬರೀ ರಾಜಕೀಯ ಪಕ್ಷಗಳ ಕೈಯಲ್ಲಿಲ್ಲ, ಇದು ಹೈಕೋರ್ಟ್ ಮೆಟ್ಲೇರಿದೆ ಇದು. ಇಲ್ಲಿ ಎಲ್ಲೋ ಒಂದ್ ಕಡೆ ಲೆಜಿಸ್ಲೇಟಿವ್ ಮತ್ತೆ ಜುಡಿಷಿಯರಿ ಎರಡರ ನಡುವೆ ಮತ್ತೆ ಸಂಘರ್ಷನ ಇದು ಅನ್ನೋ ರೀತಿ ಆಗಬಹುದು ಮುಂದೊಂದು ದಿನ. ಇದು ಐ ಡೋಂಟ್ ನೋ ಇಲ್ಲ. ಯಾಕಂದ್ರೆ ಜುಡಿಷಿಯರಿ ಇವ್ರೇನು ಕೇಸ್ ಫ್ರೇಮ್ ಮಾಡಿಕೊಟ್ಟಿದ್ದಾರೆ ನ್ಯಾಯಾಲಯದಲ್ಲಿದೆ. ಕೇಸ್ ಫ್ರೇಮ್ ಮಾಡಿದವ್ರು ಯಾರು? ಇದೇ ಕಾರ್ಯಾಂಗಕ್ಕೆ ಸಂಬಂಧಪಟ್ಟಂತವ್ರು, ಇದೇ ಶಾಸಕಾಂಗ ಸಂಬಂಧಪಟ್ಟಂತವ್ರು. ಯಾರು? ಕೇಂದ್ರ ಸರ್ಕಾರದ ಅಣತಿಯ ಮೇರೆಗೆ ಇಡಿ ಬಂದಿದೆ. ಕೇಂದ್ರ ಸರ್ಕಾರ ಬಿಜೆಪಿ ಮತ್ತೆ JDS ನ ಸಂಚಿನ ಮೇರೆಗೆ ಕೇಸ್ ಫ್ರೇಮ್ ಆಗಿದೆ.
ನ್ಯಾಯಾಲಯ ತೀರ್ಪು ಕೊಡುತ್ತೆ. ಇದು ತೀರ್ಪು ಕೊಟ್ಟಿಲ್ಲ ನ್ಯಾಯಾಲಯ ನೀವೇನ್ ಕೊಟ್ಟಿದ್ದೀರಾ ಫ್ರೇಮ್ ಮಾಡಿ, ನೀವೇನಲ್ಲಿ ವರದಿ ಕೊಟ್ಟಿದ್ದೀರಾ, ಆ ವರದಿ ಮೇಲೆ ತನ್ನ ಒಪಿನಿಯನ್ ಹೇಳ್ತಾ ಇದೆ. ಆ ಒಪಿನಿಯನ್ ತೀರ್ಪಾಗಿ ಬರುತ್ತಲ್ಲ, ಕೊನೆ ದಿನ ತೀರ್ಪಾಗಿ ಬರುತ್ತಲ್ಲ, ಸುಪ್ರೀಂ ಕೋರ್ಟ್ ಹೋಗಿ ತೀರ್ಪಾಗಿ ಬರುತ್ತಲ್ಲ, ಅವತ್ತು ನಾವು ಅಕ್ಸೆಪ್ಟ್ ಮಾಡೋಣ. ಹೌದಪ್ಪ, ಸಿದ್ದರಾಮಯ್ಯ ಸಂಚು ಮಾಡಿ ಸೈನ್ ಹಾಕಿದ್ರು, ಈ JDS BJP ಅವ್ರು ಹೇಳ್ತಾರೆ ಸರಿ, ನಾಗಪುರ ಅವ್ರು ಹೇಳ್ತಾರೆ ಸರಿ ಅಂತ ಅವತ್ತು ತೀರ್ಪು ಮಾತಾಡೋಣ. ಆದ್ರೆ ಸಿದ್ದರಾಮಯ್ಯನವ್ರ ಪರ ಗೊತ್ತಿರೋ ಬಗ್ಗೆ ನಮ್ಗೆ ಗೊತ್ತಿರೋದ್ರಿಂದ ನಾವು ಕಡಾಖಂಡಿತವಾಗಿ ಹೇಳ್ಬೋದು, ಈ ಸಂಚುಕೋರರ ಸಂಚು ಬಯಲಾಗುತ್ತೆ. ಸಿದ್ದರಾಮಯ್ಯನವರು ಪರಿಶುದ್ಧರಾಗಿ ಯಾವುದೇ ಕೇಸ್ ಇಲ್ದಂಗೆ ಹೊರ ಬರ್ತಾರೆ. ಅವ್ರ ಕುಟುಂಬದವ್ರ ಮೇಲೆ ಕೇಸ್ ಹಾಕ್ಲಿ, ಇನ್ನು ED ಅಲ್ಲ, CBI ಅಲ್ಲ, IT ಅಲ್ಲ, ಏನಾದ್ರು ಬಿಡ್ಲಿ, ಆಯ್ತಾ? ಅದ್ರ ಮೇಲೆ ಯಾವ ರೀತಿಯ ನಮಗೆ ಭಯ ಇಲ್ಲ. ಅದ್ರ ಕೇಸ್ ಅನ್ನ ನಾವು ಆಡ್ತೀವಿ. ಇದ್ರಲ್ಲಿ 2 ತರ ಇದೆ. ಒಂದು ರಾಜಕೀಯ ಕೇಸು, ಬಿಜೆಪಿನಲ್ಲಿ JDS ನ ಸಂಚಿದೆಯಲ್ಲ, ಅದನ್ನು ಬಹಿರಂಗ ಕೊಡೋದು ರಾಜಕೀಯ ಹೋರಾಟ. ನ್ಯಾಯಾಲಯದಲ್ಲಿ ಹೋರಾಟ ಮಾಡುವಂಥದ್ದು, ಕೋರ್ಟ್ ಅಲ್ಲಿ ನಮ್ಮ ನ್ಯಾಯಾಧೀಶರುಗಳಿದ್ದಾರೆ, ಅವರು ಕೂಡ ಹೋರಾಟವನ್ನ ಮಾಡಿ ಕಾನೂನು ಹೆಂಗಿದೆ ಅದ್ರ ರೀತಿಯಾಗಿ ಹೋರಾಟವನ್ನ ಮಾಡಿ ಜಯಿಸ್ಕೊಂಡು ಆಚೆ ಬರ್ತಾರೆ. ಬಟ್ ನಟರಾಜ್ ಗೌಡ್ರೆ, ಈಗ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಈಗ ED ನೋಟಿಸ್ ಕೊಟ್ಟಿರೋದು ತಾತ್ಕಾಲಿಕ ರಿಲೀಫ್ ಸಿಕ್ಕಿರೋದು ಅಷ್ಟೇನೆ. CM ಪತ್ನಿಗಾಗ್ಲಿ ಭೈರತಿ ಸುರೇಶ್ ಅವ್ರಿಗಾಗ್ಲಿ ಟೆಂಪರರಿ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು. ಬಟ್ ವಾಟ್ ನೆಕ್ಸ್ಟ್? ಏನಾದ್ರೂ ವಿಚಾರಣೆಗೆ ಹೋಗ್ಬೇಕು ಅನ್ನೋ ರೀತಿ ಆಯ್ತು ಅಂದ್ರೆ ಹೇಗೆ, ಏನು, ಯಾವ ವಿಚಾರಣೆ? ಯಾಕೆಂದ್ರೆ ಅಕ್ರಮ ಹಣ ವರ್ಗಾವಣೆ ಕಾಯ್ದೆ ಅಡಿಯಲ್ಲಿ ನೋಟಿಸ್ ಕೊಟ್ಟಿರೋದು. ಅವ್ರ ಸಂಚು ಇವ್ರ ಸಂಚು ಎಲ್ಲ ಬಿಟ್ಬಿಡೋಣ. ಎಸ್, ಮತ್ತೆ ನಾನು ನಟರಾಜ್ ಗೌಡ್ರ ಹತ್ರ ಚರ್ಚೆ ಮಾಡ್ತೀನಿ. ಎಸ್, ಚಂದ್ರಶೇಖರ್ ಜಿ ಮಾತನಾಡಿ. ಅಲ್ಲಲ್ಲ, ಏನಂದ್ರೆ ಈ ನಮ್ಮ ಕಾಂಗ್ರೆಸ್ ವಕ್ತರು ಬರ್ಬೇಕಾದ್ರೆ 4-5 ಪದಗಳನ್ನ ಗಟ್ ಮಾಡ್ಕೊಂಡಿರ್ತಾರೆ. ಎಲ್ಲದಕ್ಕೂ ಸೇಮ್ ದಿನ ಯಾವ ಡಿಬೇಟ್ ಕೂಡ ಅದನ್ನ ಹೇಳೋದು, ಇದು RSS, ನಾಗಪುರ, ಕೇಶವ ಕೃಪಾ, ಇದಿಷ್ಟು ಹೇಳ್ಬಿಟ್ಟೆ ಮುಂದಕ್ಕೆ ಹೋಗೋದು. ಯಾಕಂದ್ರೆ ಬೇರೆ ಮಾತಾಡೋದಕ್ಕೆ ಅವ್ರ ಹತ್ರ ಯಾವ್ದು ಮಾತುಗಳೇ ಇಲ್ಲ. ನಾನಿವತ್ತು ಬಿಜೆಪಿ ಏನ್ ಕಂಪ್ಲೇಂಟ್ ಕೊಟ್ಟಿದೆ ಅಥವಾ JDS ಏನ್ ಕಂಪ್ಲೇಂಟ್ ಕೊಟ್ಟು ಅದನ್ನ ಮಾತಾಡ್ತಿಲ್ಲ. ನಾನು ಮಾತಾಡ್ತಿರೋದು ನಾಗಪ್ರಸನ್ನ ಅವರು ಹೈಕೋರ್ಟ್ ಏನು ಜಡ್ಜ್ಮೆಂಟ್ ಕೊಡ್ತು ಇದ್ರ ಮೇಲ್ಗಡೆಗೆ ಪೇಜ್ ಬೈ ಪೇಜ್ ಉಲ್ಲೇಖ ಮಾಡಿ ಹೇಳ್ತಾ ಇದ್ದೀನಿ. ನೋಡಿ, ನಾಗಪ್ರಸನ್ನ ಅವರು ಎಂತ ಒಂದು ಮಾತಾಡಿದ್ರೆ, ಹೈಕೋರ್ಟ್ ಎಂತ ಒಂದು ಮಾತಾಡ್ತು ಅಂತ ಹೇಳಿದ್ರೆ, ದ ಚೀಫ್ ಮಿನಿಸ್ಟರ್ ಎ ಲೀಡರ್, ಇದು ಪೇಜ್ ನಂಬರ್ 191, the chief minister, a leader of working class and middle class, should not shy away from any investigation. Beneficiary of 56 crores is the family of the chief minister, the petitioner, and the investigation become necessary. ಒಬ್ಬ ಮಿಡ್ಲ್ ಕ್ಲಾಸಿನ ನಾಯಕ ಅಂತ ಹೇಳ್ಕೊಂತಾರೆ, ಒಂದು ವರ್ಕಿಂಗ್ ಕ್ಲಾಸ್ ನಾಯಕ ಅಂತ ಹೇಳ್ಕೊಂತಾರೆ. ಇಂಥವ್ರು ಏನು ಇನ್ವೆಸ್ಟಿಗೇಷನ್ ಬಿಟ್ಟು ಓಡಾಗಬಾರ್ದು. ಯಾಕೆ ಅಂತ ಹೇಳಿದ್ರೆ, ಯಾರು ಬೆನಿಫಿಷಿಯರಿ ಇದಾರಲ್ಲ ಇವ್ರ ಮನೆಯವರೇನೆ. ಹಾಗಾಗಿ ಇನ್ವೆಸ್ಟಿಗೇಷನ್ ಇಸ್ ನೆಸೆಸರಿ. ಇದನ್ನ ಎಲ್ಲ ಹೈಕೋರ್ಟ್ ಇರ್ತಕ್ಕಂಥದ್ದು. ಹೈಕೋರ್ಟು ಸುಮಾರು 1000 ಪುಟಗಳನ್ನ ಓದ್ಬಿಟ್ಟು ಇದನ್ನ ಮಾಡಿರ್ತಕ್ಕಂಥದ್ದು. ಇವತ್ತು ನಾವು ಮಾಡಿಲ್ಲ ಅಂತ ಬಂಡದೆ ಅಂತ ಹೇಳ್ತಾರಲ್ಲ, ನಾನು ಅದಕ್ಕೆ ಹೇಳ್ತು ಸ್ವಲ್ಪ ಮರ್ಯಾದೆ ಬಿಡುವೇನ್ರಿ, ಬೇರೆ ರಾಜಕಾರಣ ಬಿಟ್ಬಿಡಿ. ನಾನು ಸ್ವಚ್ಛ ಅಂತ ಹೇಳ್ಕೊಂಡ್ರೆ ಸಿದ್ದರಾಮಯ್ಯವರು ಇವತ್ತು ನಂಗಾಲಾಚಾಗಿ ಪಬ್ಲಿಕ್ ಮುಂದೆ ನಿಂತ್ಕೊಂಡಿದ್ದಾರೆ. ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇವತ್ತು ಡಿಫೆಂಡ್ ಮಾಡ್ಕೊಂತಾರಲ್ಲ, ಇವ್ರು ಸ್ವಚ್ಛ ತಾನೆ. ಚಂದ್ರಶೇಖರ್ ಅವರ ಕೋರ್ಟ್ ಅಪರಾಧಿ ಅಂತ ಇನ್ನು ತೀರ್ಮಾನ ಮಾಡಿಲ್ಲ. ಆರೋಪ ಪ್ರೈಮಾ ಫೇಸಿ ಇದೆ ಅಂತ. ಸಿಂಧೂರ ಅವರೇ, ಜನವರಿ 3ನೇ ತಾರೀಕು ED ಒಂದು ನೋಟಿಸ್ ಕೊಡ್ತು. ಯಾರಿಗೆ? ಪಾರ್ವತಿ ಅವ್ರಿಗೆ. ಹೋಗ್ಲಿಲ್ಲ, ತಪ್ಪಿಸ್ಕೊಂಡ್ರು. ಇದಾದ ಮತ್ತೆ 1 ತಿಂಗಳಾದ್ಮೇಲೆ ಮತ್ತೆ ನೋಟಿಸ್ ಕೊಡ್ತು. ಲಾಸ್ಟ್ ಫ್ಯೂ ಮಿನಿಟ್ಸ್ ಇದೆ. ಚಂದ್ರಶೇಖರ್, ಈಗ ನಾನು ನಟರಾಜ್ ಅವ್ರಿಗೆ ಹೇಗ್ ಪ್ರಶ್ನೆ ಮಾಡಿದೆ, ನೋಟಿಸ್ ಅನ್ನ ಈಗ ತಾತ್ಕಾಲಿಕ ತಡೆ ಕೊಟ್ಟಿದೆ ಕೋರ್ಟು, ಅದಕ್ಕೆ ವಿಚಾರಣೆಗೆ ಹೋಗ್ಲೇಬೇಕು ಅಂತಂದ್ರೆ ಹೇಗೆ ಅನ್ನುವಂತ ಪ್ರಶ್ನೆಯನ್ನ ನಾನು ನಟರಾಜ್ ಗೌಡ್ರಿಗೆ ಹೇಗ್ ಮಾಡಿದ್ನೋ ನಿಮ್ಗೂ ಒಂದು ಪ್ರಶ್ನೆ ಇದೆ. ಈಗ ಅದೇ ನಾಗಪ್ರಸನ್ನ ಅವರ ಪೀಠವೇ ಈಗ ತಾತ್ಕಾಲಿಕ ತಡೆ ಕೊಟ್ಟಿರೋದು, ಹೌದಲ್ವಾ? ನೀವು ಯಾವ ಒಂದು ಆರ್ಡರ್ ಕಾಪಿ ಇಟ್ಕೊಂಡಿದ್ದೀರಾ ಆ ನ್ಯಾಯಮೂರ್ತಿಗಳೇ ಈಗ ತಾತ್ಕಾಲಿಕ ತಡೆ ಕೊಟ್ಟಿರೋದು. ಇದು ಬೇರೆ ಬೆಂಚ್, ಇದು ಹುಬ್ಳಿ ಬೆಂಚ್, ಇದು ಧಾರವಾಡ ಬೆಂಚ್, ಇದು ಧಾರವಾಡ ಬೆಂಚ್. ನಾಗಪ್ರಸನ್ನ ಅವರೇ ಇದ್ದಿದ್ದು ಅಲ್ಲೂನುವೆ. ನಾಗಪ್ರಸನ್ನ ಅವರೇ ಇದ್ದಿದ್ದು. ಹಾಗಾದ್ರೆ ಅವರು ವಿಚಾರಣೆಗೆ ಹೋಗ್ಬಹುದು ಅಂತ ಹೇಳ್ಬೇಕಾಗಿತ್ತು. ತಾತ್ಕಾಲಿಕ ತಡೆ ಕೊಡುವಂತ ಅವಶ್ಯಕತೆ ಏನಿತ್ತು? ನಿಮ್ಮಿಬ್ರಿಗೂ ಪ್ರಶ್ನೆ ಅದು. 2 ಆಂಗಲ್ ಅಲ್ಲಿ ಐ ಆಮ್ ಥಿಂಕಿಂಗ್, ದಟ್ಸ್ ಆಲ್. ನಾನು ಹೇಳ್ತಾ ಇರೋದು ಅದಲ್ಲ. ಕೋರ್ಟ್ ಮುಂದೆ ಹೋದಾಗ ರಿಲೀಫ್ ಕೊಡ್ತಾರೆ, ಅದಕ್ಕೆ ಚಾನ್ಸಸ್ ಕೊಟ್ಟೆ. ನಾನು ಹೇಳ್ತಾ ಇರೋದು, ನೀವು ತುಂಬಾ ಸ್ವಚ್ಛವಾಗಿರೋರು, ನಿಮ್ಗೆ ಏನಕ್ಕೆ ಹೆದರಿಕೆ? ಯಾಕೆ? ನೀವೇನು ಮಾಡಿಲ್ಲ ತಾನೆ, ನಿಮ್ಗೇನು ಗೊತ್ತೇ ಇಲ್ಲ ತಾನೆ, ನಿಮ್ದೇನು 5% ತಪ್ಪಿಲ್ಲ ತಾನೆ, ಮತ್ತೆ ಏನು ಗೊತ್ತಿಲ್ಲ, ಏನು ತಪ್ಪಿಲ್ಲ. ಯಾಕೆ ವಿಚಾರಣೆಗೆ ಹೋಗ್ಬೇಕು ಅನ್ನೋ ಮಾನಸಿಕತೆನೂ ಇರ್ಬೋದಲ್ವಾ? ವಿಚಾರಣೆಗೆ ಯಾಕೆ ಹೋಗ್ಬೇಕು, ಏನು ತಪ್ಪಿಲ್ಲ ಅಂದ್ಮೇಲೆ ಇರ್ಬೋದು. ಕಳ್ಳಿನ ಮನ್ಸು ಉಳ್ಳುಳಿಗೆ ಯಾಕೆ? ಕಳ್ತನ ಮಾಡಿದ್ರೆ ತಾನೆ ಭಯ ಇರೋದು. ಯಾಕೆ ಭಯ ನಿಮ್ಗೆ? ನಿಮ್ ಲಾಸ್ಟ್ ರಿಯಾಕ್ಷನ್ ಚಂದ್ರಶೇಖರ್ ಜಿ.
ಸಂಚುಕೋರರಿಗೆಲ್ಲ ಬೆಂಡ್ ಆಗ್ಲಿಕ್ಕೆ ನಿಮ್ಮ ಕಡೆ ಪ್ರತಿಕ್ರಿಯೆ ಒಟ್ಟಾರೆ ಈ ಪ್ರಕರಣ ಒಂದು ನಿಮಿಷ ನಿಮ್ಮ ಕಡೆ ಪ್ರತಿಕ್ರಿಯೆ ಚಂದ್ರಶೇಖರ್ ಅದಕ್ಕೆ ಓಡಾಗಿ ಧೈರ್ಯವಾಗಿ ಲೋಕಾಯುಕ್ತದ ಮುಂದೆ ಹೋಗಿ ನಿಂತ್ಕೊತೀರಾ? ಇಡೀ ಮುಂದೆ ಹೋಗಿ ನಿಮ್ಗೆ ಭಯ ಆಗುತ್ತಾ? ಯಾಕೆ ನಿಮ್ ಕಳ್ತನಲ್ಲಿ ಆಚೆ ಬರುತ್ತೆ ಅಂತ ಭಯ ಅಲ್ಲ ರೀ. ಸಂಚುಕೋರರಿಗೆ ನಾವ್ ಹೆಂಗೆ ಕಾನೂನು ಬಗ್ಗೆ ಹೋರಾಟ ಕೊಡ್ತೀವಿ, ಆಮೇಲೆ ರಾಜಕೀಯ ಹೋರಾಟ ಕೊಡ್ತೀವಿ. ಭಯ ಆಗೋದು ಮೋದಿಗೆ, ಪಾರ್ಲಿಮೆಂಟ್ ಇಂದ ಹೋರಾಟಲ್ಲ, ಉತ್ತರ ಅಲ್ಲ ಕೃಷಿ ಕಾಯ್ದೆಗಳಿಗೆ ರೈತರು ಉತ್ತರ ಕೊಡಿದಾಗ ಓಡೋದ್ರಲ್ಲ, ಹಂಗಲ್ಲ ಇದ್ರಿ, ಇದು ಓಡೋದಿರಲ್ಲ. ಅವರು ಯಾರು ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ಗೆ ಉತ್ತರ ಕೊಡ್ತಾರೆ, ಪ್ರತಿಕ್ರಿಯೆ ಕೊಡ್ತಾರೆ. ಇದು ಕಾನೂನಾತ್ಮಕ ಹೋರಾಟ. ಓಡೋದಕ್ಕೆ ಇದ ರಾಜಕೀಯ ವ್ಯಕ್ತಿಗಳಾಗಿ ನಿಮ್ಮ ಕಡೆಯ ರಿಯಾಕ್ಷನ್ ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡ್ತೀರಿ? ನಿಮ್ಮ ಲಾಸ್ಟ್ ರಿಯಾಕ್ಷನ್? ಇಲ್ಲ, ನಾನು ಹೇಳ್ತಾ ಇದೀನಲ್ಲ, ಈ ಬಿಜೆಪಿಯ ಸಂಚುಕೋರರ ಸಂಚು ಇವತ್ತು ಈ ಪ್ರಕರಣವನ್ನು ಇಲ್ಲಿ ತಂದಿದೆ. ಈ ಪ್ರಕರಣವನ್ನ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ, ಮಾಡ್ತಾ ಇದೀವಿ. ಅದರೊಳಗೆ ನಮ್ಗೆ ಚಿಂತೆ ಬೇಡ. ಎರಡನೇದು, ಭಯದಿಂದ ಅಲ್ಲ ನಾವು ಇದನ್ನು ಹೋರಾಟ ಮಾಡ್ತಾ ಇರತಕ್ಕಂಥದ್ದು. ಸಂಚುಗಳಿಗೆ ಬಲಿಯಾಗಬಾರದು, ರಾಜಕೀಯಕ್ಕೆ ಬಲಿಯಾಗಬಾರದು ಅಂತ ಬಿಜೆಪಿ ಮತ್ತೆ ನಾಗಪುರ ಅದು ಏನಿದೆ ಅದನ್ನ ಎಕ್ಸ್ಪೋಸ್ ಮಾಡಬೇಕು, ರಾಜಕೀಯ ಹೋರಾಟ. ಅದನ್ನು ಕೂಡ ನಾವು ಮಾಡ್ತಾ ಇದೀವಿ. ಅದನ್ನ ಮೈಸೂರು ಜನ ಆಲ್ರೆಡಿ ಹೇಳಿದ್ದಾರೆ, ಚನ್ನಪಟ್ಟಣ ಜನ ಆಲ್ರೆಡಿ ಹೇಳಿದ್ದಾರೆ. ಇವರೆಲ್ಲಿ ಪಾದಯಾತ್ರೆ ಮಾಡ್ಕೊಂಡು ಹೋದ್ರು ಸಿದ್ದರಾಮಯ್ಯನವರ ವಿರುದ್ಧ, ಆ ಪಾದಯಾತ್ರೆನಲ್ಲಿ ಚನ್ನಪಟ್ಟಣದಲ್ಲಿ ಜನ ಇವ್ರಿಗೆ ಆಮೇಲೆ ತೀರ್ಪನ್ನು ಕೊಟ್ಟಿದ್ದಾರೆ. ಜನತಾ ನ್ಯಾಯಾಲಯ ಕಾನೂನಾತ್ಮಕವಾಗಿ ಕಾನೂನು ಮೇಲೆ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು, ನ್ಯಾಯಾಲಯದ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು, ಅಲ್ಲೂ ಕೂಡ ನ್ಯಾಯ ಸಿಗುತ್ತೆ. ಬಿಜೆಪಿನವರು ಈ ತರ ತೀರ್ಪನ್ನು ಆಗ್ತಾನೆ ತಿರಸ್ಕಾರ ಮಾಡಿ 20 ವರ್ಷ ಅವ್ರಿಗೆ ಬರೆದು ಕೊಡ್ತಾರೆ. ಕಳ್ಳ ಯಾವತ್ತು ಜೈಲ್ಗೆ ಹೋಗ್ತೇನೆ ಅನ್ನೋದು ಅಷ್ಟೇನೆ ಬಾಕಿ ಇರ್ತಕ್ಕಂಥದ್ದು. ಪ್ರೋಸೆಸ್ ನಡೀತಾ ಇದೆ, ಯಾವ ರೀತಿ ಪ್ರೋಸೆಸ್ ಹೋಗುತ್ತೆ ಅಂತ ಹೇಳಿ ಈಗಾಗಲೇ ಹೈಕೋರ್ಟ್ ಅವ್ರ ಬಗ್ಗೆ ಡೀಟೈಲ್ ಆಗಿ ಕೊಟ್ಬಿಟ್ಟಿದೆ. ಆ ಡೀಟೈಲ್ ಆಗಿ ಕೊಟ್ಟಿರೋದ್ರಲ್ಲಿ ಯಾವ ತರದೇ ಹೋದ್ರು ಕೂಡ ಇವತ್ತಲ್ಲ ನಾಳೆ ಕಳ್ಳ ಜೈಲ್ಗೆ ಹೋಗ್ಲೇಬೇಕು. ಇಟ್ಸ್ ಮ್ಯಾಟರ್ ಆಫ್ ಟೈಮ್. ಓಕೆ, ಆಲ್ ರೈಟ್. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಚಂದ್ರಶೇಖರ್ ಅವರೇ, ಥ್ಯಾಂಕ್ ಯು ನಟರಾಜ್ ಗೌಡ್ರೆ, ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ ಕೂಡ. ಒಟ್ಟಾರೆಯಾಗಿ ತಾತ್ಕಾಲಿಕ ರಿಲೀಫ್ ಏನೋ ಸಿಕ್ಕಿದೆ, ಗೊತ್ತಿಲ್ಲ ಈ ಮೂಡಾ ಪ್ರಕರಣದ ವಿಚಾರ, ಈ ಮೂಡಾ ಹಗರಣದ ಪ್ರಕರಣ ಎಲ್ಲಿವರೆಗೂ ಹೋಗಿ ನಿಲ್ಲುತ್ತೆ, ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಯಾವ ರೀತಿ ಇದು ಸಂಕಷ್ಟವನ್ನ ತಂದೊಡ್ಡುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಕೋರ್ಟ್ ಆದೇಶ ಯಾವ ರೀತಿ ಬರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ.